ಸರ್, ತಾವು ಭಾಳ ಪ್ರಸ್ತುತ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀರಾ. ಮಾನ್ಯ ಸಭಾಧ್ಯಕ್ಷರೇ, ಈ ವಿಚಾರದಲ್ಲಿ ನನಗೆ ಮಾಹಿತಿ ಇದ್ದಂಗೆ ಆ ಕಾಂಟ್ರಾಕ್ಟರ್ ಸರಿ ಇಲ್ಲ ಅಂತ ಸರ್ಕಾರ ಹೇಳಿದೆ, ಅಧಿಕಾರಿಗಳು ಹೇಳಿದ್ದಾರೆ, ಡಿಪಾರ್ಟ್ಮೆಂಟು ಹೇಳಿದೆ, ಕೋರ್ಟಿಗೆ ಹೋಗಿ ಆರ್ಡರ್ ತಂದಿದ್ದಾರೆ. ಸಹಜವಾಗಿ ಕೋರ್ಟಿಗೆ ಹೋಗಿ ಆರ್ಡರ್ ತಂದಾಗ ನಮ್ಮ ಅಧಿಕಾರಿಗಳಿರ್ಬೋದು, ಅದೇ ಡಿಪಾರ್ಟ್ಮೆಂಟ್ ಇರ್ಬೋದು, ಇಲ್ಲಪ್ಪ ಕೋರ್ಟ್ ಆರ್ಡರ್ ಬಂದಿದ್ದಾರೆ ಇಂಪ್ಲಿಮೆಂಟ್ ಮಾಡೋದು. ಸುರೇಶ್ ಗೌಡರು ಕೂಡ ಕೋರ್ಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾ ಇದ್ರು. ಅಧ್ಯಕ್ಷರೇ, ಐ ಆಮ್ ರಿಯಲಿ ಸಾರಿ ಟು ಸೇ, ಬಟ್ ಈ ಜುಡಿಷಿಯಲ್ ಆಕ್ಟಿವಿಸಮ್ ನೆಪದಲ್ಲಿ ಜುಡಿಷಿಯರಿಯವರು ಇವಾಗ ಲೆಜಿಸ್ಲೇಷನ್ ಮಾಡ್ತಾ ಇದ್ದಾರೆ, ಎಕ್ಸಿಕ್ಯೂಟಿವ್ ಕೆಲಸನೂ ಮಾಡ್ತಾ ಇದ್ದಾರೆ. ತಾವು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಹಲವಾರು ಬಾರಿ ತಮಗೆ ಆದೇಶಗಳು ಬಂದಿರಬೇಕು ಕೋರ್ಟಿಂದ, ವಿಚ್ ಇಸ್ ಲೆಜಿಸ್ಲೇಷನ್. ಕೆಲವು ಸಂದರ್ಭದಲ್ಲಿ ಅಧ್ಯಕ್ಷರೇ, ನನಗೆ RDPR ಮಿನಿಸ್ಟರ್ ಇದ್ದಾಗ ಸಪೋರ್ಟಿಂಗ್ ಯು, ಐ ಆಮ್ ನಾಟ್ ಸೇಯಿಂಗ್ ಎಲ್ಲೋ ಹೋಗೋದು, ಐ ಅಗ್ರಿ. ಆರೋಗ್ಯ ಇಲಾಖೆ ಬಗ್ಗೆ ಮಾತ್ರ ಮಾತಾಡೋದು, ಅದೇ ಹೇಳ್ತಾ ಇರೋದು ಸರ್. ನಾನೇನು ವಿಷಾಂತರ ಅಡ್ಮಿನಿಸ್ಟ್ರೇಷನ್ ಅವ್ರು ಮಾತಾಡಿ ಮುಗಿಸ್ಲಿ. ನಮಗೆ ಆದೇಶ ಬರ್ತದೆ ಅಧ್ಯಕ್ಷರೇ, ಕೆಲವು ಸರಿ ಈ ರೋಡ್ ಆಗ್ಲೇಬೇಕು ಅಂತ. ಇನ್ ಗಾರ್ಬ್ ಆಫ್ ಜುಡಿಷಿಯಲ್ ಆಕ್ಟಿವಿಸಮ್ ಲೆಜಿಸ್ಲೇಷನ್ಸ್ ಪಾಸ್ ಮಾಡ್ತಾ ಇದ್ದಾರೆ, ಎಕ್ಸಿಕ್ಯೂಟಿವ್ ವರ್ಕ್ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಸಹಜವಾಗಿ ಈಗ ಸಾಹೇಬ್ರು ಹೇಳ್ದಾಗೆ ಕೋರ್ಟ್ ಆರ್ಡರ್ ಇತ್ತು, ಅದಕ್ಕೆ ನಾವು ಕೊಡ್ತೀವಿ ಅಂತ ಹೆದರದ ಸಹಜ ಅಧಿಕಾರಿಗಳು. ಸೊ ಅದರಿಂದ ಇದನ್ನೂ ಕೂಡ ಚರ್ಚೆ ಆಗಬೇಕು ನಮ್ಮ ಸದನದಲ್ಲಿ. ಇಲ್ಲಿ ಆಗಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ ಅಧ್ಯಕ್ಷ. ನಮ್ಮ ರಕ್ಷಣೆಗೆ ಯಾರಿರ್ತಾರೆ ಮತ್ತೆ? ಸೊ ಅದರಿಂದ ಬಹಳ ಪ್ರಸ್ತುತವಾದಂತ ವಿಷಯವನ್ನ ತಾವು ಪ್ರಸ್ತಾಪ ಮಾಡಿದ್ದೀರಾ ಸರ್. ಇದು ವ್ಯಾಪಕವಾಗಿ ಚರ್ಚೆ ಆಗ್ಲಿ ಅಂತ ಅಷ್ಟೇ ನಂದು ಮನವಿ. ಈಗ ಅವರು ಬೆಂಬಲ ಮಾಡಿದ್ದಾರೆ, ಆಗಲ್ಲ. ಈಗ ಚರ್ಚೆ ತುಂಬಾ ಆಗಲಿ, ಇಲ್ಲಿ ಟೈಮ್ ಇಲ್ಲ, ನಾಳೆ ಸಂಜೆ ಮುಗಿಸ್ಬೇಕಲ್ಲ, ಅದಕ್ಕಾಗಿ ಈಗ ಬೇಗ ನಾಟ್ ದ ಕ್ವೆಶ್ಚನ್ ಆಫ್ ಸಂಜೆ ಅಂತಲ್ಲ ಸರ್ ಅಧ್ಯಕ್ಷರೇ, ಇದು ಆಡಳಿತದಲ್ಲಿ ಹಸ್ತಕ್ಷೇಪ ಎಷ್ಟು ಸರಿ. ನಾನು ಹೇಳ್ದಂಗೆ ನಾವು ಶಾಸಕರಾಗಿ ಶಾಸನ ರಚನೆ ಮಾಡೋದು ಈ ಸದನಕ್ಕೆ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು. ಆದ್ರೆ ನಾವು ಜುಡಿಷಿಯಲ್ ಆಕ್ಟಿವಿಸಮ್ ಅಂದ್ಬಿಟ್ಟು ಶಾಸನನೂ ಅವರೇ ರಚನೆ ಮಾಡ್ತಾ ಇದ್ದಾರೆ, ಇತ್ತೀಚೆಗೆ ಎಕ್ಸಿಕ್ಯೂಟಿವ್ ಏನ್ ಮಾಡ್ಬೇಕು ಅದನ್ನು ಅವರೇ ಆದೇಶ ಮಾಡ್ತಾ ಇದ್ದಾರೆ. ಮತ್ತೆ ಇದೆಲ್ಲ ಏನಕ್ಕೆ ಇರ್ಬೇಕು? ನಾವು ಈಗ ನೀವು ಹೋದ್ಮೇಲೆ ನಾನ್ ಮಾತಾಡಕ್ ಮುಂಚೆ ಎದ್ದು ಬಿಟ್ರು, ನೀವು ಹೋಗಿ ಆಚೆ ಹೋದ ತಕ್ಷಣ ಎದ್ದು ಬಿಟ್ರೆ ಎಲ್ಲ ಬೇರೆ. ಅದಕ್ಕೆ ನಂದೇ ತಪ್ಪಿಲ್ಲ. ನಾನು ಅದಕ್ಕೋಸ್ಕರ ಸನ್ಮಾನ್ಯ ಅಧ್ಯಕ್ಷರೇ, ಇಷ್ಟೆಲ್ಲ ಕೂಡ ಸರಬರಾಜುದಾರರು ಈಗಾಗಲೇ ಸರಬರಾಜು ಮಾಡಿರುವ ಬ್ಯಾಚ್ಗಳು ಬದಲಿಗೆ ಬೇರೆ ಉತ್ತಮ ಗುಣಮಟ್ಟದ ಔಷಧಿ ಸರಬರಾಜು ಮಾಡಲು ಸೂಚನೆ ನೀಡಲಾಗ್ತದೆ. ಇದು ಅಧಿಕಾರಿಗಳು ಕೊಟ್ಟಿದ್ದಾರೆ, ಇದನ್ನು ಯೂಸ್ ಮಾಡಬೇಡಿ, ಬೇರೆ ನಾವು ಕೊಡ್ತೀರಿ ಅಂತ ಹೇಳಿ. ಇಷ್ಟಾದ ಮೇಲೂ ಕೂಡ ಯಾವುದೋ ಒಂದು ಕೋರ್ಟ್ ಆರ್ಡರ್ ಇಟ್ಕೊಂಡು ಮತ್ತೆ ಅವರು ಒಳಗಡೆ ಬಂದಿದ್ದಾರೆ ಅಂದ್ರೆ, ಈಗ ಕೋರ್ಟ್ ಆರ್ಡರ್ ಬಗ್ಗೆನೂ ಚರ್ಚೆ ಆಯ್ತು, ನಾನು ಅದ್ರ ಬಗ್ಗೆ ಮುಂದುವರ್ಸಕ್ ಹೋಗಲ್ಲ. ನನ್ನ ದೃಷ್ಟಿ ಇರೋದು ಹೈಕೋರ್ಟ್ಗಾದ್ರೂ ಅಪೀಲ್ ಹೋಗಿ ಅದಕ್ಕೆ ಸ್ಟೇ ತಗೋಬೇಕಾಯ್ತು, ಸರ್ಕಾರ ಮಾಡಲಿಲ್ಲ, ಫೇಲ್ಯೂರ್. ಮತ್ತೆ ಇಷ್ಟು ಬ್ಯಾಚ್ಗಳನ್ನು ಕೂಡ ಆರಲ್ ಫ್ರೀಸ್ಡ್ ಬ್ಯಾಚ್ 16, 11 ಇಷ್ಟು ಸುಮಾರು 37 ಬ್ಯಾಚ್ಗಳನ್ನ ಅವರು ಫ್ರೀಸ್ ಮಾಡಿದ್ದಾರೆ ಇಲಾಖೆಯಿಂದ. ಇಷ್ಟು ಕೂಡ ಕಳಪೆ ಔಷಧಿಗಳು ಅಂತೇಳಿ ಮಾಡಿದ್ದಾರೆ. ಸುಮ್ನೆ ಮಾಡಕ್ಕೆ ಸಾಧ್ಯನಾ ಅಧ್ಯಕ್ಷರು? ನೀವೇ ಹೇಳಿ, ನೀವು ಹೆಲ್ತ್ ಮಿನಿಸ್ಟ್ರು. ಸುಮ್ನೆ ಯಾವುದೋ ಇದನ್ನ ಡ್ರಗ್ನ ಕಳಪೆ ಅಂತ ಮಾಡಕ್ ಸಾಧ್ಯತಾ? ಕಂಟೆಂಟ್ಸ್ ಏನಿದೆ, ಅದರಲ್ಲಿ ಕೆಮಿಕಲ್ ಕಾಂಬಿನೇಷನ್ಸ್ ಏನಿದೆ, ಅದೆಲ್ಲ ನೋಡಿ ಮಾಡೋದು. ಅದನ್ನ ಮಾಡಿದ ಮೇಲೆ ಈ ಕೋರ್ಟಲ್ಲಿ ಹೋಗಿ ಅದು ಲೋಯರ್ ಕೋರ್ಟಲ್ಲಿ ವಜಾ ಆಗುತ್ತೆ, ಅವ್ರ ಪರವಾಗುತ್ತೆ ಅಂದ್ರೆ ನಮ್ ಲಾಯರ್ಸ್ ಹೆಂಗ್ ಮಾಡ್ತಾರೆ ಕೆಲಸ? ನಮ್ ಡಿಪಾರ್ಟ್ಮೆಂಟ್ ಹೆಂಗ್ ಕೆಲಸ ಮಾಡುತ್ತೆ? ಹೆಲ್ತ್ ಡಿಪಾರ್ಟ್ಮೆಂಟ್ ಇವತ್ತಿಷ್ಟು ಸಾವಾಯ್ತಲ್ಲ, ಅದಕ್ಕೆ ಯಾರು ಕಾರಣ? ನಾವು ಬರೀ ಕೋರ್ಟ್ ಆರ್ಡ್ರು ಯಾವುದೋ ಏಜೆನ್ಸಿ ಕೊಟ್ಟಿದೆ ಅಂತ ಇದನ್ನೇ ಹೇಳ್ಕೊಂಡು ಕೂತ್ಕೊಂಡ್ರೆ ಈ ಸಾವಿಗೆ ನ್ಯಾಯ ಯಾರು ಕೊಡ್ತಾರೆ? ಅವರ ಬದುಕನ್ನೇ ಯಾರು ಕೊಡ್ತಾರೆ? ಇವತ್ತು ಇಷ್ಟೆಲ್ಲ ಘಟನೆ ಆದ್ಮೇಲೆ ನಿನ್ನೆನೂ ಕೂಡ ಗುಲ್ಬರ್ಗಾದಲ್ಲಿ ಒಂದಾಗಿದೆ. ಭಾಗ್ಯಶ್ರೀ ಅನ್ನೋ ಒಂದು ಬಾಣಂತಿ ನಿನ್ನೆ ತೀರ್ಕೊಂಡಿದ್ದಾರೆ. ಅಂದ್ರೆ ಆ ಭಾಗ್ಯ ಹೆಸರೈತೆ, ಆ ಭಾಗ್ಯ ಹೆಸರು ಭಾಗ್ಯಶ್ರೀ. ಬದುಕೋ ಭಾಗ್ಯನೂ ಇಲ್ಲ ಇವತ್ತು ಅವ್ರಿಗೆ. ಹೆಸರಿಗೆ ಭಾಗ್ಯ, ಬದುಕೋ ಭಾಗ್ಯನೂ ಇಲ್ಲ. ಅವ್ರಿಗೆ ಶ್ರೀಕಾರ ಹಾಕ್ಬಿಟ್ಟಿದ್ರ. ಸರಣಿ ಇದು ಎಲ್ಲೋ ಒಂದ್ ಕಡೆ ಆಗಿದ್ರೆ ಈ ಸಮಸ್ಯೆ ಉದ್ಭವ ಆಗ್ತಾ ಇಲ್ಲ, ರಾಜ್ಯವ್ಯಾಪಿ ಆಗ್ತಾ ಇದೆ. ಅದಕ್ಕೋಸ್ಕರ ಸರ್ಕಾರ ಎಚ್ಚರಗೊಳ್ಳಿಲ್ಲ. ಈಗ ಸಮಿತಿ ನೇಮಕ ಮಾಡಿದ್ದಾರೆ. ಇಷ್ಟಾದ್ರೂ ಕೂಡ ಲೋಕಾಯುಕ್ತ SP ಅವರು ಹೇಳಿರೋದು ಏನ್ ಹೇಳಿದ್ದಾರೆ ಅಂದ್ರೆ, ಔಷಧಿ ಬಳಕೆ ಅವಧಿ ಮುಗಿದರೂ ಕೂಡ ಔಷಧಿಯನ್ನ ಇಟ್ಕೊಳ್ಳಲಾಗಿದೆ ಅಂತ ಲೋಕಾಯುಕ್ತ SP ರೈಡ್ ಮಾಡಿದಾಗ ಹೇಳಿರೋದು.
ರೈಡ್ ಮಾಡಿದಾಗ SP ಹೇಳಿರುವಂಥದ್ದು. ಇಲ್ಲಿ ಇನ್ನೊಂದು, ಪಶ್ಚಿಮ ಬಂಗಾಳದ ಪ್ಯಾರಾಸ್ಯೂಟಿಕಲ್ ಕಂಪನಿ ಸರಬರಾಜು ಮಾಡಿದ IV ಗ್ಲೂಕೋಸ್ ದ್ರಾವಣದಿಂದಲೇ ಬಾಣಂತಿಯರ ಸಾವು ಸಂಭವಿಸಿದೆ ಎನ್ನುವುದು ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಅಂದರೆ ವರದಿಯಲ್ಲಿ ಕೊಟ್ಟಿರೋದನ್ನ ಅದನ್ನ ಸಚಿವರು ಹೇಳ್ತಾರೆ. ಸರ್ಕಾರ ಅಂದ್ರೆ ಆ ವರದಿಯಲ್ಲೂ ಕೂಡ ಇದರಿಂದನೇ ಆಗಿದೆ ಅಂತ. ನಾನು ಹೋದಾಗಂತೂ ಡಾಕ್ಟರ್ ಹೇಳಿದ್ದಾರೆ. ಅದು ಎಲ್ಲ ಮೀಡಿಯಾದವರೆಲ್ಲ ಇದ್ರು, ಸುಮಾರು 100 ಜನ ಅಲ್ಲಿದ್ರಿ. ನಾವು ಮುಂದೆ ಹೇಳಿರೋದು ನಮ್ಮ ಈ ದ್ರಾವಣದಿಂದನೇ ಸರ್ ಆಗಿರೋದು, ನಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಡಾಕ್ಟರ್ಗಳು ನನ್ನ ಹತ್ರ ಬಂದು ವರದಿಯನ್ನ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಇದಲ್ದಿರೋನು ಕೂಡ ಈ ದಾವಣಗೆರೆ ಆಸ್ಪತ್ರೆಯಲ್ಲಿ ಕೂಡ 8 ತಿಂಗಳಿಂದ 28 ಬಾಣಂತಿಯರ ಮಹಿಳೆ ಸಾವಾಗಿದೆ. ದಾವಣಗೆರೆಯಲ್ಲೂ ಕೂಡ 28 ಬಾಣಂತಿ ಮಹಿಳೆಯರ ಸಾವಾಗಿದೆ. ನಾವು ಸರ್ಕಾರ ಇವತ್ತು ಗ್ಯಾರಂಟಿಯನ್ನ ಕೊಡ್ಬೇಕಲ್ಲ, ನಾವು ತಾಯಿ ಮಗುನ ಸೇಫ್ಟಿಯಾಗಿ ಮನೆಗೆ ಕಳಿಸ್ತೀರಿ ಅನ್ನೋ ಗ್ಯಾರಂಟಿಯನ್ನ ನಾವು ಕೊಡಕ್ಕಾಗದೇ ಇಲ್ಲ. ರಾಯಚೂರು ಜಿಲ್ಲೆಯಲ್ಲಿ ಕಳೆದ 3 ತಿಂಗಳಿಂದ 10 ಬಾಣಂತಿಯರು ಸತ್ತಿದ್ದಾರೆ. ರಾಯಚೂರಲ್ಲಿ ಅದು ರಾಯಚೂರು ಗ್ರಾಮ ಈಶ್ವರಿ 32 ಮೃತ ಬಾಣಂತಿ. ಈ ತರದ ಸತ್ತಿರುವಂತದ್ದನ್ನ ನಾವು ನೋಡ್ತಾ ಇದ್ದೀರಿ. ಈ ತರದ್ದು ಎಲ್ಲ ಇದೆ. ನನ್ನ ಹತ್ರ ಯಾರ್ಯಾರ ಹೆಸರು ಸಮೇತ ನಾನು ತರಿಸಿದ್ದೀನಿ. ಎಲ್ಲನೂ ಕೂಡ ಚಿತ್ರದುರ್ಗ ಆಸ್ಪತ್ರೆಯಲ್ಲಿದೆ. ಚಿತ್ರದುರ್ಗ ಆಸ್ಪತ್ರೆಯಲ್ಲಿ ರೋಜಮ್ಮ ಅಕ್ಟೋಬರ್ 31 ಹೆರಿಗೆ ಆಗಿತ್ತು. ಅವರು ಕೂಡ ಸೋಂಕಾಗಿ ಸತ್ತಿದ್ದಾರೆ.